richest and cultural capital of India. Already famous for its icons, towering temples that are ancient engineering marvels, Karnataka also represents the perfect mosaic of incredible heritage through its various art forms. Karnataka has given birth to some of the finest dance and music forms in India. The combination of artistry and expression depicted in the folk dance and music of Karnataka, among other forms of performance act, makes it an extremely delightful experience to witness. The dance and music in Karnataka is a major part of the local people's lifestyle. Through this, they express their enthusiasm, excitement, love, devotion, and loyalty. Kolata is one such dance form that engages mind and body to produce the performance, which is indeed a treat to our eyes. ಕೋಲು ಕುಣಿತವೇ, ಕೋಲು ಕುಣಿತವೇ, ಮಾ ಮುದ್ದು
brother? Do you know? Not to? What is not to? పొలం గట్టు దుమ్ములోన పోట్ల గిత్త దూకినట్టు పొలేరమ్మ జాతరలో పోతరాజు ఊగినట్టు కిర్రు సెప్పులేసుకొని కర్ర సాము చేసినట్టు మర్రి సొట్టు నీడలోన కుర్ర గుంపు కూడినట్టు ఎర్ర జొన్న రొట్టెలోన మిరప దొక్కు కలిపినట్టు నా పాట చూడు నా పాట చూడు నా పాట చూడు నాటు 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 వీర నాటు 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 ఊర నాటు 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 పచ్చి మిరపలాగా పిచ్చ నాటు 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 పిచ్చి కత్తిలాగా వెర్రి నాటు जब से पहना है मैंने ये इश्क सहरा खली बली हो गया है दिल दुनिया से मेरा खली बली हो गया है दिल खली बली हो गया है दिल दुनिया से मेरा खली बली हो गया है दिल जब से पहना है मैंने ये इश्क सहरा खली बली हो गया है दिल दुनिया से मेरा खली बली हो गया है दिल Like that! दिल्ली में चैन में रस्ते पे चैन में दिल्ली में चैन में
ಸಾದ ಮಾತೆ
ಮಡದಿಯ ಹೆಣ್ಣಿನ ಕೂಗನ್ನು, ಈ ಹೆಣ್ಣಿನ ಅಳುಲನ್ನು. ನಾನು ನಿಮ್ಮಂತೆಯೇ ಮನುಷ್ಯಳು, ನನಗೂ ನಿಮ್ಮಂತೆಯೇ ಆಸೆ ಕನಸುಗಳಿರುತ್ತವೆ. ನನ್ನ ಮನಸ್ಸನ್ನು ಅರಿಯದಿದ್ದರೂ ಪರವಾಗಿಲ್ಲ, ನನ್ನನ್ನು ಬದುಕಲು ಬಿಡಿ. ನನ್ನಿಂದ ನೀವು, ನಿಮ್ಮಿಂದ ನಾನಲ್ಲ. ಹೆಣ್ಣು ಹುಟ್ಟಿಲ್ಲ, ಸೃಷ್ಟಿಸಲ್ಪಟ್ಟಿದ್ದಾಳೆ. ಎಚ್ಚರ! ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ
ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆ ಎಂತ ಬೇಕು ಕೇಳಿ, ಕೊಡ್ತೇನೆ. ಎಲ್ಲ ಒಳ್ಳೆಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜಿಲೆಯನ್ನು ಮಾತ್ರ ಕೇಳಬೇಡಿ. ನಿನ್ನೆ ಬಿಟ್ಟು ಬೇರೆ ಎಂತ ಬೇಡ ಪಂಜುರ್ಲಿ. ನೀವೆಂತ ಹೇಳಿದ್ರು ಸಹ ಕೊಡ್ತೇನೆ. ಆಯ್ತು ಪಂಜುರ್ಲಿ.
ನವಿರೇರಿಸುವಂತಹ ಅದ್ಭುತ ಕಾರ್ಯಕ್ರಮ ಇದಾಗಿತ್ತು. ಪಂಜ್ರುಳಿಯೇ ನಮ್ಮ ವೇದಿಕೆ ಮೇಲೆ ಆಹ್ವಾನಿಸಲಾಗಿತ್ತು. ಅದ್ಭುತವಾದ ಅಭಿನಯಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಲಿಚ್ಛಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮ 1ನೇ ತರಗತಿಯ ವಿದ್ಯಾರ್ಥಿ ಅನ್ಶ್ವಿಕ್ ಅವರ ಜನನಿ ಮಾನಸ ಅವರನ್ನು ಪೋಷಕರ ಅಭಿಪ್ರಾಯಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಂದರೆ ಎಲ್ಲ ಪೇರೆಂಟ್ಸ್ಗೆ ಒಂದು ಡೌಟು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಒಳ್ಳೆ ಸ್ಕೂಲ್ ಅಂದರೆ ಹೇಗೆ? ಇಷ್ಟೊತ್ತು ನಿಮ್ಮ ಕಣ್ಣು ಮುಂದೆ ತೋರಿಸಿದ್ರು ನಮಗೆ. ಅಂದರೆ ಯಾವುದೇ ಮಕ್ಕಳ ವಿದ್ಯಾಭ್ಯಾಸವನ್ನು ಕುರಿತು ನಾವು ಮುಂದೆ ಆಲೋಚನೆ ಮಾಡಬೇಕು ಅಂತ ಅಂದಾಗ ನಾವು ಬಿಲ್ಡಿಂಗ್ಸ್ನ ನೋಡಬಾರ್ದು. ಇವಾಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ನೋಡಿ ಹೋಗೋ ಅಂಥ ಪೋಷಕರಿದ್ದೀರಾ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ಗ್ರೇಸ್ ಪಬ್ಲಿಕ್ ಸ್ಕೂಲ್ಗೆ ನಾನು ಹೇಳ್ತೀನಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಯಾಕಂದರೆ ಬಿಲ್ಡಿಂಗ್ ಚಿಕ್ಕದಿರ್ಬೋದು, ಒಳಗಡೆ ಹೋದಾಗ ನಿಮಗೆ ಅನುಭವ. ಇದು ನಾನು ವಾಲಂಟರಿ ಆಗಿ ಬಂದು ಕೊಡ್ತಾ ಇರುವಂಥ ಸ್ಪೀಚ್. ಇದು ನನಗೆ ತುಂಬ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ ಸ್ಕೂಲ್ ಬಗ್ಗೆ. ಕ್ರೀಡೋ ಅನ್ನೋ ಒಂದು ಕಾನ್ಸೆಪ್ಟನ್ನ ಅವರು ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಒಂದು LKG ಮಗು ಇವತ್ತು 4th ಸ್ಟ್ಯಾಂಡರ್ಡ್ ಲೆವೆಲ್ ಸಿಲಿಬಸ್ನ ಕಲಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪೋಷಕರ ಪರವಾಗಿ ಕೃತಿ ಮ್ಯಾಮ್ನ ಕೇಳ್ಕೊತೀನಿ, ಇದನ್ನು ಈ ಸಿಲಿಬಸ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ನಾನು ಎಲ್ಲ ಪೇರೆಂಟ್ಸ್ಗೂ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮೇಡಮ್ ಕಡೆಯಿಂದ, ನಿಮ್ಮ ಮಕ್ಕಳಿಗೆ ಯಾರು UKG LKGಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯಮಾಡಿ ಯಾವುದೇ ರೀತಿಯ ಆಲೋಚನೆಗಳನ್ನ ಯೋಚನೆ ಮಾಡದೆ ಅಡ್ಮಿಷನ್ ಮಾಡಿ. ನನ್ನ ಕಡೆಯಿಂದ ನಂದು ಇನ್ನೊಂದು ಮಗು ಕೂಡ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ಗೆ ಅಡ್ಮಿಷನ್ ಆಗ್ತಾ ಇದ್ದಾಳೆ. ಅದು ಯಾಕೆ ಅಂದರೆ ಒಂದು ಅನುಭವದಿಂದ ನಾನು ಸೇರಿಸ್ತಾ ಇದ್ದೀನಿ. ನಾನಿದು ಪ್ರಮೋಟ್ ಮಾಡ್ತಾ ಇಲ್ಲ, ಸ್ವಂತ ಅನುಭವನ ಹಂಚ್ಕೋತಾ ಇದ್ದೀನಿ. ಯಾಕಂದರೆ ಸ್ವಂತ ಅನುಭವ ಬೇಗ ಪೋಷಕರಿಗೆ ನಾಟುತ್ತೆ. ಒಂದು ಶಾಲೆಯ ಅಭಿವೃದ್ಧಿ ಆಗೋದು ಒಂದು ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ಪೋಷಕರ ಫೀಡ್ಬ್ಯಾಕು ಎಷ್ಟು ಚೆನ್ನಾಗಿ ತಲುಪುತ್ತೆ ಅನ್ನೋದ್ರ ಬಗ್ಗೆ ಅದು ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನಾವು ಶಾಲಾ ಆಡಳಿತ ಮಂಡಳಿಯ ಜೊತೆಗೆ ಪೋಷಕರು ಕೈ ಜೋಡಿಸ್ಬೇಕು, ಸಹಕಾರ ನೀಡಬೇಕು. ಇದರಿಂದ ನಮ್ಮ ಮಕ್ಕಳು ಕೂಡ ಮುಂದೆ ಈ ವೇದಿಕೆಯಲ್ಲಿ 10ನೇ ತರಗತಿಯಲ್ಲಿ ಒಳ್ಳೆ ಅಂಕಗಳನ್ನ ಪಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರ ಸಹಕಾರ ನಮ್ಮದಾಗಿದೆ. ನಾನು ಇಲ್ಲಿ ಮಂಜುಳಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ತಾರಾ ಮೇಡಮ್ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತೀನಿ. ಯಾಕೆ ಅಂದರೆ ನಾನು ಎಲ್ಲ ಸ್ಕೂಲ್ನ ಕಂಪೇರ್ ಮಾಡಿ ನೋಡಿದ್ದೀನಿ. ಎಲ್ಲ ಸಿಲಿಬಸ್ ಆಗಿರ್ಬೋದು, ಅಥವಾ ಅವರ ಒಂದು ಗ್ರೂಪ್ ಅಂತ ಮಾಡ್ತೀವಿ, ಇಲ್ಲ ಅಂತಲ್ಲ. ಆ ಗ್ರೂಪಲ್ಲಿ ಏನು ಇವತ್ತು ಹಾಲಿಡೇಸ್ ಇದೆಯಾ, ಇವತ್ತೇನು ಹೋಮ್ವರ್ಕ್ ಕೊಟ್ಟರು ಅನ್ನೋದಿರ್ಬೋದು. ಬಟ್ ಪ್ರತಿಯೊಂದು ಮಗುನೂ ವಿಡಿಯೋ ಮಾಡಿ ಇವತ್ತೇನು ಕಲ್ತಿದ್ದಾಳೆ. ಮತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿಗೆ ಶ್ರೀಮಂತ ಮಕ್ಕಳ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ಪೋಷಕರು ಡೌಟ್ ಬೇಡಿ. ಯಾಕಂದರೆ ಸಾಂಸ್ಕೃತಿಕವಾಗಿ, ನೈತಿಕವಾಗಿ, ರಾಷ್ಟ್ರೀಯ ಶಿಕ್ಷಣ, ಎಲ್ಲ ರೀತಿಯ ಶಿಕ್ಷಣ ಈ ಶಾಲೆಯಲ್ಲಿ ದೊರೀತಾ ಇದೆ. ಯಾವುದೇ ಆಲೋಚನೆ ಇಲ್ಲದೆ ದಯಮಾಡಿ ನೆಕ್ಸ್ಟು ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ. ನೀವು ಹೇಳಿ, ನಿಮ್ಮವರನ್ನು ಕರೆ ತನ್ನಿ. ನಾನು ಕೂಡ ಒಬ್ಬರು ಪೇರೆಂಟಿಂದನೇ ಬಂದಿದ್ದು. ಆದರೆ ನನ್ನ ಥಾಟ್ LKG UKG ಅಷ್ಟೇ ಸೀಮಿತ ಆಗಿತ್ತು. ಆದರೆ ಈಗ 10th ಅನ್ನೋ ಲೆವೆಲ್ಗೆ ಹೋಗಿದ್ದೀನಿ, ಕಂಟಿನ್ಯೂ ಮಾಡಬೇಕಂತ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ನಾನು ಯಾವಾಗ ಫೋನ್ ಮಾಡಿ, ನಾನು ಈಗಿನ ಸಿಲಿಬಸ್ ಹೇಗಿದೆ ಅಂದರೆ ಫಸ್ಟು ನಾನು ಮ್ಯಾಮ್ ಹತ್ರ ಕೇಳಿಕೊಂಡು ನಾನು ಅವನು ಕಲಿಸ್ಬೇಕು. ಹಾಗಾಗಿದೆ. ನಾವು ಸಹಕಾರ ಕೊಟ್ಟರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ಎವರಿ ಸಕ್ಸಸ್ಫುಲ್ ಸ್ಟೂಡೆಂಟ್ ಬಿಹೈಂಡ್ ಎ ಗ್ರೇಸ್ ಪಬ್ಲಿಕ್ ಆಲ್ ಟೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ಎಜುಕೇಷನ್ನ ಮೇಡಮ್ ಹೀಗೆ ಕಂಟಿನ್ಯೂ ಮಾಡಿ. Thank you so much. Extend my heartfelt thanks to our teachers, parents, students for making this event a grand success. I also thank all the parents of our wards with their family members who encourage the students by their acknowledgement of applause. Once again, thank you to one and all present here. Madam. 2024ನೇ ಸಾಲಿನ ವಾರ್ಷಿಕೋತ್ಸವ ಸಂಭ್ರಮ ಅದ್ಭುತವಾಗಿ ನೆರವೇರಿತು. ಎಲ್ಲ ಪೋಷಕರಿಗೂ ಕೂಡ ಶಾಲಾ ವತಿಯಿಂದ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತಾ ಇದ್ದೇನೆ. ನಿಮ್ಮ ಶಾಲೆ, ನಿಮ್ಮ ಅಭಿವೃದ್ಧಿ, ನಿಮ್ಮ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.